ಪುರವನ್ನು ಪ್ರವೇಶ ಮಾಡಿಸಿಕೊಂಡ್ರೆ ರಾಜಧಾನಿಗೆ ಬಂದಂತಹ ಕನ್ನಡದ ರಥ ರಾಜಧಾನಿಯ ರಾಜಬೀದಿಗಳಲ್ಲಿ ಸಂಚರಿಸಿ ಬೆಂಗಳೂರಿನ ಗಡಿ ಭಾಗವೂ ಆಗಿರ್ತಕ್ಕಂಥ ರಾಜ್ಯದ ಗಡಿ ಭಾಗವೂ ಆಗಿರ್ತಕ್ಕಂಥ ಆನೇಕಲ್ ತಾಲೂಕಿನ ಗಡಿ ಭಾಗಕ್ಕೆ ಇವತ್ತು ಕನ್ನಡ ಜ್ಯೋತಿ ರಥ ಬಂದಿದೆ. ಇವತ್ತು ಇಲ್ಲಿಯ ಸ್ಥಳೀಯ ಆಡಳಿತದ ಪುರಸಭೆಯ ಅಧ್ಯಕ್ಷರು, ತಹಶೀಲ್ದಾರರು, ಶಿರಸ್ತೇದಾರರು, ಶಿಕ್ಷಣಾಧಿಕಾರಿಗಳು ಎಲ್ಲರೊಟ್ಟಿಗೆ ಆನೇಕಲ್ ತಾಲೂಕು ಘಟಕದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಆದೂರು ಪ್ರಕಾಶ್ ಅವರು, ಬೆಂಗಳೂರು ನಗರ ಜಿಲ್ಲಾ ಘಟಕದ ಅಧ್ಯಕ್ಷನಾದ ನಾನು ಸೇರಿಕೊಂಡ ಹಾಗೆ ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತು ಇಲ್ಲಿ ಆನೇಕಲ್ ಪಟ್ಟಣಕ್ಕೆ ಕನ್ನಡದ ಜ್ಯೋತಿ ರಥವನ್ನು ಸ್ವಾಗತಿಸಿದ್ದೇವೆ. ಇವತ್ತು ಆನೇಕಲ್ನ ರಾಜಬೀದಿಗಳಲ್ಲಿ ಈ ರಥ ಸಂಚಾರ ಮಾಡುತ್ತೆ. ಇಡೀ ರಾಜ್ಯದ ಉದ್ದಗಲದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಈ ರಥ ಸಂಚಾರ ಮಾಡ್ತಾ ಇದೆ. ಸಮ್ಮೇಳನದ ಜಾಗೃತಿಯನ್ನು ಮೂಡಿಸಲಿಕ್ಕೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಆಯೋಜಿಸಿರ್ತಕ್ಕಂಥ ಈ ರಥಯಾತ್ರೆ ಇಡೀ ರಾಜ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಾಗ್ತಾ ಇದೆ. ಇನ್ನು ನಮ್ಮ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಸಂಘ ಸಂಸ್ಥೆಗಳ ಒಟ್ಟುಗೂಡಿಸ್ಕೊಂಡು ಅನೇಕ ಕೆಲಸಗಳನ್ನು ಮಾಡಿದೆ. ಇವತ್ತು 87ನೇ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ಆಗಬೇಕು, ಜನರಲ್ಲಿ ಕನ್ನಡತನ ಆ ಒಂದು ಮನಸ್ಸುಗಳು ಇವತ್ತು ಹೆಚ್ಚಾಗಬೇಕು ಅಂತಕ್ಕ ನಿಟ್ಟಿನಲ್ಲಿ ಇಂಥ ಒಂದು ರಥಯಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ. ಇದು ನಿರಂತರವಾಗಿರಲಿ, ಬರೀ ಕೇವಲ ಸಾಹಿತ್ಯ ಸಮ್ಮೇಳನ ರಾಜ್ಯೋತ್ಸವಗಳಿಗೆ ಇದು ಸೀಮಿತವಾಗಿರತಕ್ಕಂಥದ್ದಲ್ಲ. ಎಲ್ಲ ಮನಸ್ಸುಗಳಲ್ಲಿ ಕನ್ನಡತನ ಬಿತ್ತಬೇಕು, ಅದನ್ನ ಬೆಳೆಸಬೇಕು, ಪೋಷಿಸಬೇಕು ಅಂತಕ್ಕಂಥ ಇದರ ಉದ್ದೇಶ ಆಗಿದೆ. ಎಲ್ಲರೂ ಭಾಗವಹಿಸಿದಂಥ ಎಲ್ಲ ಕನ್ನಡ ಪರ ಸಂಘಟನೆಗಳಿಗೆ, ಕನ್ನಡ ಮನಸ್ಸುಗಳಿಗೆ, ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಮೂರ್ತಿರವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ ಭಾಗವಹಿಸಿದ ಎಲ್ಲರೂ ಕೂಡ ಕೃತಜ್ಞತೆಗಳು ಸಲ್ಲಿಸ್ತೀವಿ. ಧನ್ಯವಾದಗಳು. ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಶಾಲಾ ವರ್ಗದವರು ಬಹಳ ಅದ್ಧೂರಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಬನ್ನಿ ನಮ್ಮ ಸಂಗಡ ಅಂತ ಏನು ನಾವು ವಾಗ್ದಾನ ಇಟ್ಕೊಂಡಿದ್ದೀವಿ, ಅದು ನಮ್ಮ ಸರ್ಕಾರ ಏನಿವತ್ತು ಕನ್ನಡ ರಥಯಾತ್ರೆನ ಮಾಡಿದ್ದಾರೆ ಅಷ್ಟೇ ಸಾಲದು, ಇಡೀ ರಾಜ್ಯದಲ್ಲಿ ಕನ್ನಡ ನಾಮಫಲಕವನ್ನು ಕಡ್ಡಾಯಗೊಳಿಸಬೇಕು. ಇಲ್ಲದೆ ಹೋದರೆ ಅವರಿಗೆ ಕಠಿಣ ಕ್ರಮವನ್ನು ಜರುಗಿಸಬೇಕು. ತದನಂತರ ಏನು ಪುರಸಭೆ ಆಗಲಿ, ನಗರಸಭೆ ಆಗಲಿ, ಮತ್ತೊಂದಾಗಲಿ ಏನಿವತ್ತು ನಾವು ಕನ್ನಡ ಅಂತ ನಾವು ಕನ್ನಡ ಪರ ಹೋರಾಟಗಾರರು ಬರೀ ಕೇಸ್ ಹಾಕ್ಸ್ಕೊಂಡು ಹೋರಾಟ ಮಾಡಿದ್ರೆ ಸಾಲದು. ಆದರೆ ಈ ಪುರಸಭೆಗೂ ಜವಾಬ್ದಾರಿ ಇದೆ. ಇಲ್ಲಿ ಆನೇಕಲ್ ನಗರದಿಂದ ಚಂದಾಪುರದವರೆಗೂ ಬರೀ ಆಂಗ್ಲ ಭಾಷೆ ಇದೆ. ಕಣ್ಣು ಮುಚ್ಚಿ ಕುಳಿತಿರುವ ನಮ್ಮ ಏನು ಪುರಸಭೆ ಆಡಳಿತ, ಚಂದಾಪುರ ಪುರಸಭೆ ಆಡಳಿತ, ಆನೇಕಲ್ಲು ಸುತ್ತಮುತ್ತ ಹತ್ತಿಬೆಲೆ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗಬೇಕು. ಏನು ಇವತ್ತು ಈ ಹಿಂದಿ ಧೋರಣೆಗಳು ಏನು ಎಷ್ಟೊಂದು ಅತ್ಯಾಚಾರಗಳು ಆಳು ಮೂಳು ನಡೀತಾ ಇದೆ, ಭಾಳ ಗಮನಿಸಬೇಕು. ಯಾಕಂದರೆ ನಮ್ಮ ಈ ಪ್ರದೇಶದಲ್ಲಿ, ನಮ್ಮ ತಾಲೂಕಿನಲ್ಲಿ ಗಡಿ ಭಾಗ ಇರೋದ್ರಿಂದ, ಅತಿ ಹೆಚ್ಚು ಇಂಡಸ್ಟ್ರಿಯಲ್ ಇರೋದ್ರಿಂದ ಕನ್ನಡಿಗರಿಗೆ ಉದ್ಯೋಗ ಅವಕಾಶ ಕೊಡಬೇಕು. ಅವರ ದಬ್ಬಾಳಿಕೆ ಕನ್ನಡಿಗರ ಮೇಲೆ ಅತಿ ಆಯಿತು. ಒಂದಷ್ಟು ಲೇಔಟ್ಗಳಲ್ಲಿ ಏನು ಕನ್ನಡ ನಾಮಫಲಕ ಹಾಕಕ್ಕೆ ಹೋದರೆ ಅವ್ರ ದೌರ್ಜನ್ಯಗಳೇನು, ಅವ್ರ ದರ್ಪ ಏನು ಕನ್ನಡ ಎನ್ನಡ ಅನ್ನೋ ಮಾತುಗಳು. ನಾನು ಹೇಳೋದು ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ತಗೋಬೇಕು. ಇಲ್ಲಿ ಬಂದಂಥ 6 ತಿಂಗಳು ಒಳಗಾಗಿ ಕನ್ನಡ ಕಲಿಬೇಕು. ಕನ್ನಡ ಕಲ್ತಿಲ್ಲ ಅಂದರೆ ಗಂಟು ಮೂಟೆ ಕಟ್ಕೊಂಡು ನೀವು ಖಾಲಿ ಮಾಡೋ ಅಂಥ ಎಚ್ಚರಿಕೆ ಆ ಗಡಸು ಸರ್ಕಾರಕ್ಕೆ ಬೇಕು. ಆದರೆ ಸರ್ಕಾರ ನಾವು ಮನವಿ ಮಾಡ್ತೇವೆ, ಈ ಗಡಸು
ನಿಜವಾಗ್ಲೂ ಸಿದ್ದರಾಮಯ್ಯ ಅವ್ರಿಗೆ ಇದೆ, ಡಿ ಕೆ ಶಿವಕುಮಾರ್ ಸರ್ಗೆ ಇದೆ, ಆದರೆ ಪಾಲನೆ ಮಾಡ್ತಾ ಇಲ್ಲ, ಮಾಡಬೇಕು. ಯಾಕೆಂದರೆ ನಾವು ಕನ್ನಡಿಗರು ಅಂತ ಜೊತೆಗೂಡಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಕನ್ನಡವನ್ನು ಬಳಸಿ, ಕನ್ನಡವನ್ನು ಉಳಿಸಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.